ರಾಜಕೀಯ ವಲಯದಲ್ಲಿ ಮತ್ತೆ ಮತ್ತೆ ಶುರುವಾಗ್ತಾ ಇದೆ ಪಾಲಿಟಿಕ್ಸ್. ಇನ್ನ ದೆಹಲಿಯಲ್ಲಿ ಶುರುವಾಗ್ತಾ ಇದೆ ಮಂತ್ರಿಗಿರಿಗಾಗಿ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇರೋದು. ಇತ್ತ ಮಂತ್ರಿಗಿರಿಗಾಗಿ ಸೀನಿಯರ್ಸ್ ಮತ್ತೆ ಜೂನಿಯರ್ಸ್ ಇಬ್ರು ಕೂಡ ಹೈ ವೋಲ್ಟೇಜ್ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಶುರುವಾಯಿತು ಮಂತ್ರಿಗಿರಿಗಾಗಿ ಪಾಲಿಟಿಕ್ಸ್. ಡಿಸಿಎಂ ಸಿಎಂ ದೆಹಲಿಯಲ್ಲಿರುವಾಗಲೇ ಆಕಾಂಕ್ಷಿಗಳು ದೌಡು. ಹೈಕಮಾಂಡ್ ಭೇಟಿಗೆ ಯತ್ನಿಸ್ತಾ ಇರುವಂತಹ ಸಚಿವಾಂಕ್ಷಿಗಳು ಈಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಆಕಾಂಕ್ಷಿಗಳು ವರಿಷ್ಠರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಮತ್ತಷ್ಟು ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನೋಡಿ, ದೆಹಲಿಯಲ್ಲಿ ಮತ್ತೆ ಮತ್ತೆ ಶುರುವಾಗ್ತಾ ಇದೆ ಮಂತ್ರಿಗಿರಿಗಾಗಿ. ಎಲ್ಲರೂ ಕೂಡ ಪಾಲಿಟಿಕ್ಸ್ಗೆ ಎಳೆದ್ಬಿಟ್ಟಿದ್ದಾರೆ. ಮಂತ್ರಿಗಿರಿಯನ್ನ ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ದೆಹಲಿಯತ್ತ ಎಲ್ಲರೂ ಕೂಡ ಮುಖ ಮಾಡಿರೋದು. ಸೀನಿಯರ್ಸ್ ಆಗಿರಬಹುದು, ಜೂನಿಯರ್ಸ್ ಆಗಿರಬಹುದು, ಬಹಳಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಮಂತ್ರಿಗಿರಿಗಾಗಿ. ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಖಾತೆಗಳನ್ನ ಹಂಚಿಕೆ ಮಾಡಲಾಗಿತ್ತು. ಅದರಲ್ಲಿ ಸಂಬಂಧಪಟ್ಟಂತೆ ನಮಗೆ ಈ ಖಾತೆ ಬೇಡ, ಆ ಖಾತೆ ಬೇಡ ಅಂತೇಳಿ ಒಂದಷ್ಟು ಗೊಂದಲಗಳು ಮುನಿಸಿಗಳು ಇದ್ದಿದ್ದು ನಾವು ಕಂಡಿದ್ದೀವಿ. ಅದಾದ ನಂತರ ಮಾಜಿ ಸಿಎಂ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ DK ಶಿ ಅವರು ಭೇಟಿ ಆಗ್ತಾರೆ. ಆದರೂ ಕೂಡ ಭೇಟಿಯಾಗಿ ಖಾತೆಗಳ ಬಗ್ಗೆ ಹೇಳಿದಾಗ್ಲೂ ಕೂಡ ಮತ್ತೆ ಆ ಗೊಂದಲ ಸೃಷ್ಟಿಯಾಗತ್ತೆ. ಇಲ್ಲ, ನಮ್ಗೆ ಈ ಖಾತೆ ಬೇಕು, ನಮಗೆ ನಗರಾಭಿವೃದ್ಧಿ ಖಾತೆ ಬೇಕು, ಹಂಗೆ ಆಹಾರ ಇಲಾಖೆ ಖಾತೆ ಬೇಡ, ಈ ರೀತಿ ಎಲ್ಲ ಬರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ. ಹಾಗಾಗಿ ಸಂಪುಟ ವಿಸ್ತರಣೆ ಖಾತೆ ಈಗ ಖ್ಯಾತೆ ಅಂತ್ಯಕ್ಕೆ ಬಂದಿದೆ. ಅಂತಂದರೆ ಈ ಖ್ಯಾತೆ ಯಾವಾಗ ಅಂತ್ಯ ಆಗುತ್ತೆ, ಈ ಹೈಕಮಾಂಡ್ ಎಂಟ್ರಿ ಏನಾದರೂ ಕೊಟ್ಟರೆ ಇದು ಅಂತ್ಯ ಆಗುತ್ತಾ, ಇಲ್ಲ ಇದೇ ರೀತಿಯಾಗಿ ಎಲ್ಲರೂ ನಂಗೆ ಈ ಖಾತೆ ಬೇಡ, ಆ ಖಾತೆ ಬೇಕು ಅಂತ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲರೂ ಕೂಡ ಒದ್ದಾಡ್ತಿರ್ತಾರ. ಈಗ ಸದ್ಯಕ್ಕೆ ಹಿರಿಯರು ನಮಗೆ ಈ ಥರ ಖಾತೆ ನಮಗೆ ಬೇಡ, ನಾವು ಕೇಳಿದ ಖಾತೆಯನ್ನು ಕೊಡಿ, ನಮಗೆ ಸೀನಿಯರಿಟಿ ಇದೆ ಅಂತ ಹೇಳಿ, ಇನ್ನು ಅದನ್ನು ನೋಡಿ ಏನು ಜೂನಿಯರ್ಸ್ ಅಂತ ಏನಿದ್ದಾರೆ ಅವರು ಕೂಡ ನಮಗೂ ಕೊಡಿ ಖಾತೆನ, ಅವ್ರಿಗೆ ಕೊಡ್ತೀನೋ, ನಾವು ಕೇಳಿದ್ದು ಇವಾಗ ನಮಗೆ ಕೊಡಲ್ಲ ಅಂತ. ಸಚಿವ ಸಂಪುಟ ವಿಸ್ತರಣೆಗೆ ಫುಲ್ ಡಿಮ್ಯಾಂಡ್. ಹಲವು ಶಾಸಕರಿಂದ ಹೆಚ್ಚಿನ ಸಚಿವ ಸ್ಥಾನದ ಬೇಡಿಕೆ. ಇತ್ತ ಬಳ್ಳಾರಿಯಲ್ಲಿ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸಿಎಂ DCM KPCC ಅಧ್ಯಕ್ಷರ ಮೂಲಕ ಗಿಟ್ಟಿಸುವಂತಹ ಪ್ರಯತ್ನ. ಬಳ್ಳಾರಿ ವಾಲ್ಮೀಕಿ ಕೋಟಾದಡಿ ಸಚಿವ ಸ್ಥಾನ ಪಡೆಯುವ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ ಕಳೆದ ವಾರ ಹೈಕಮಾಂಡ್ ಭೇಟಿಯಾಗಿದ್ದ ನಾಗೇಂದ್ರ ಈ ವೇಳೆ ವಾಲ್ಮೀಕಿ ಹಗರಣದ ವಿಚಾರ ಪ್ರಸ್ತಾಪಿಸಿದ್ದಾರೆ. ನಿಜಕ್ಕೂ ಇಲ್ಲಿ ಈ ಒಂದು ರಾಜಕೀಯದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದರೆ, ಸಚಿವಾಕಾಂಕ್ಷಿಗಳು ಈಗಾಗಲೇ ದೆಹಲಿಯತ್ತ ಬೀಡು ಬಿಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನಮಗೆ ಏನು ಮಂತ್ರಿಗಿರಿ ಬೇಕು ಅಂತೇಳಿ ಅದಕ್ಕೆ ಪಟ್ಟು ಹಿಡಿದು ಕೂತಿರುವಂಥದ್ದು, ಜೊತೆಗೆ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಈಗ ಫುಲ್ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಹಾಗಾಗಿ ಹಲವು ಶಾಸಕರಿಂದ ಹೆಚ್ಚಿನ ಸಚಿವ ಸ್ಥಾನ ಬೇಡಿಕೆಗಳು ಬರ್ತಾ ಇರೋದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಅಸೋಸಿಯೇಟಿವ್ ಎಡಿಟರ್ ಗೋವಿಂದ್ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಗೋವಿಂದ್, ಈಗ ಹಲವು ಶಾಸಕರಿಂದ ಹೆಚ್ಚಿನ ಸ್ಥಾನವನ್ನ ಪಡ್ಕೊಳ್ಬೇಕು ಅನ್ನೋ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸದ್ಯ ಯಾವ ರೀತಿಯಾಗಿದೆ ಈ ಪಾಲಿಟಿಕ್ಸ್ ಅಂತ? ಇಂಚರ ಸಹಜವಾಗಿ ಮೊದಲನೇ ಪಟ್ಟಿಯಲ್ಲಿ ಏನೋ ಕೆಲವೊಬ್ಬರ ಹೆಸರು ಮಿಸ್ ಆಗಿತ್ತು. ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಸೇರಲೇಬೇಕು ಅಂತ ಕೆಲ ಶಾಸಕರು ಈಗಾಗಲೇ ಲಾಬಿಯನ್ನು ಶುರು ಮಾಡಿರುವಂತದ್ದು. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಮುಂದಿನ ಗುರುವಾರ 18ನೇ ತಾರೀಕಿದೆ. ಇದಾದ ಬಳಿಕ ಎರಡನೇ ಪಟ್ಟಿ ವಿಚಾರ ಸಂಬಂಧಪಟ್ಟಂತೆ ಮತ್ತೆ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮತ್ತೆ ದೆಹಲಿಗೆ ಹೋಗಲಿದ್ದಾರೆ. ಇದಕ್ಕೂ ಮುನ್ನ ಕೆಲ ಶಾಸಕರು ಈಗಲಿಂದಲೇ ಲಾಬಿ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ನಾಗೇಂದ್ರ ವಾಲ್ಮೀಕಿ ಹಗರಣದ ವಿಚಾರ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಕಳ್ಕೊಂಡಿದ್ರು. ತದ ಬಳಿಕ ಜೈಲಿಗೂ ಕೂಡ ಹೋಗಿ ಬಂದ್ರು. ಬೇಲ್ ಮೇಲೆ ಕೂಡ ಈಗಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ CBI ಕೂಡ ತನಿಖೆ ನಡೆಸ್ತಾ ಇದ್ರೆ. ಹಾಗಾಗಿ ಎಲ್ಲೊಂದ್ ಕಡೆ ನಾಗೇಂದ್ರ ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷೆ ಆಗಿದ್ರು ಕೂಡ ಎಲ್ಲೊಂದ್ ಕಡೆ ಬಳ್ಳಾರಿಯಲ್ಲಿ ನಾಗೇಂದ್ರ ವಿಚಾರ ಸಂಬಂಧಪಟ್ಟಂತೆ ಕೆಲ ನಾಯಕರು ಅವ್ರಿಗೆ ಕೊಡೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗಾಗಲೇ ಅವ್ರ ಮೇಲೆ ಕಳಂಕ ಇದೆ. ಹಾಗಾಗಿ ಬೇರೆಯೊಬ್ಬರಿಗೆ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡಿ ಅಂತ ಒಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಭರತ್ ರೆಡ್ಡಿ ಅವರ ಒಂದು ಹೆಸರು ಪ್ರಮುಖವಾಗಿ ಕೇಳಿ ಬರ್ತಿದೆ. ಈಗಾಗಲೇ ಎಲ್ಲೊಂದ್ ಕಡೆ DK ಶಿವಕುಮಾರ್ ಸಂಪುಟದಲ್ಲಿ 4 ರಿಂದ 5 ಜನ ಹೊಸ ಶಾಸಕರಿಗೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಇರುವಂತದ್ದು. ಜಾತಿವಾರು ಮತ್ತು ಪ್ರಾದೇಶಿಕವಾರು ವಿಚಾರ ಸಂಬಂಧಪಟ್ಟ
ಪಟ್ಟಂತೆ ಮುಂದಿನ ಚುನಾವಣಾ ಭವಿಷ್ಯದ ದೃಷ್ಟಿಯಿಂದ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು 4ರಿಂದ 5 ಅಂತೇಳಿ ಒಂದು ರೀತಿ ಚರ್ಚೆ ಆಗ್ತಿದೆ. ಹಾಗಾಗಿ ಹೊಸಬರಿಗೆ ಅವಕಾಶ ಮಾಡಿಕೊಡುವಂತ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಭರತ್ ರೆಡ್ಡಿ ಅವರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ರೀತಿಯ ಚರ್ಚೆ ಈಗಾಗಲೇ ಶುರುವಾಗಿರುವಂತದ್ದು. ಈಗಾಗಲೇ ಕೆಲ ಶಾಸಕರು ಏನು ದೆಹಲಿಗೆ ಒಂದು ಬಿಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಜೊತೆ ಈಗಾಗಲೇ ತೆರಳಿದ್ದಾರೆ. ಹಾಗಾಗಿ ಒಂದು ಒತ್ತಡವನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಆಗ್ತಾ ಇದ್ದಾರೆ. ಹಾಗಾಗಿ 18ನೇ ತಾರೀಕು ನಂತರ ರಾಜ್ಯಸಭೆ ಮತ್ತು ವಿಧಾನಸಭೆ ಒಂದು ವಿಧಾನ ಪರಿಷತ್ನ ಒಂದು ಚುನಾವಣೆ ನಡೆಯುತ್ತೆ. ಈ ಒಂದು ಸಂದರ್ಭ ಆದ ಬಳಿಕ ಮತ್ತೆ ದೆಹಲಿಗೆ ಕೆಲ ನಾಯಕರು ಹೋಗ್ತಾ ಇದ್ದಾರೆ. ಹಾಗಾಗಿ ಈಗಿನಿಂದಲೇ ಒಂದು ಒತ್ತಡ ತಂತ್ರವನ್ನು ಹಾಕೋದಕ್ಕೆ ಕೆಲ ನಾಯಕರು ಮುಂದಾಗಿದ್ದಾರೆ. ಹಾಗಾಗಿ ಸಂಪುಟದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕೆಲ ನಾಯಕರು ಒಂದು ರೀತಿಯ ಒಂದು ಆತಂಕ ಶುರುವಾಗಿದೆ. ಯಾಕಂತಂದ್ರೆ ಕೆಲ ಹಿರಿಯ ನಾಯಕರು ಎಲ್ಲೋ ಒಂದ್ ಕಡೆ ಮೊದಲನೇ ಪಟ್ಟಿಯಲ್ಲಿ ನಮ್ಮ ಹೆಸರು ಇದ್ದೇ ಇರುತ್ತೆ ಅಂತ ಹೇಳಿ ಒಂದು ವಿಶ್ವಾಸವನ್ನ ಹೊಂದ್ಕೊಂಡಿದ್ರು. ಹಾಗಾಗಿ ಮೊದಲನೇ ಪಟ್ಟಿಯಲ್ಲಿ ಕೆಲ ಹೆಸರುಗಳು ಮಿಸ್ ಆಗಿತ್ತು. ಪ್ರಮುಖವಾಗಿ ಮಹದೇವಪ್ಪನವರು ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಚಲರಾಯ್ ಸ್ವಾಮಿ ಇರ್ಬೋದು, ಕೆಲ ಹಿರಿಯ ನಾಯಕರ ಹೆಸರು ಮಿಸ್ ಆಗಿತ್ತು. ಹಾಗಾಗಿ 2ನೇ ಪಟ್ಟಿಯಲ್ಲಿ ನಮ್ಮ ಹೆಸರು ಇದ್ದೇ ಇರುತ್ತೆ ಅನ್ನೋ ವಿಶ್ವಾಸದಲ್ಲಿ ಕೆಲ ನಾಯಕರು ಇದ್ದಾರೆ. ಜೊತೆಗೆ ಹೊಸಬ್ರು ಕೂಡ ಒಂದು ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದಂತೆ ಕಾಣಿಸ್ತದೆ. ಹಾಗಾಗಿ ಹೊಸಬರು ಮೊದಲನೇ ಬಾರಿ ಆಯ್ಕೆಯಾದಂತಹ ಶಾಸಕರು ಕೂಡ ಈಗಿನಿಂದಲೇ ಒಂದು ಲಾಬಿಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಶುರು ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಹಿಂಚರ ಎಸ್ ಗೋವಿಂದ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಈಗ ಆಲ್ರೆಡಿ ಮೊದಲನೇ ಪಟ್ಟಿಯಲ್ಲಿ ಈಗ ಆಲ್ರೆಡಿ ಮೊದಲನೇ ಪಟ್ಟಿಯಲ್ಲಿ 12 ಜನರ ಹೆಸರನ್ನ ಯಾರ್ಯಾರು ಸಚಿವರಾಗಬೇಕು ಸಚಿವ ಸ್ಥಾನಕ್ಕೆ ಅಂತ ಘೋಷಣೆ ಮಾಡಲಾಗಿದೆ. ಇನ್ನು 2ನೇ ಪಟ್ಟಿಗೆ ಈಗ ಡಿಮ್ಯಾಂಡ್ ಸೃಷ್ಟಿ ಆಗ್ತಾ ಇರೋದು. ಒಂದು ಕಡೆ ಖಾತೆ ನಮಗಿದೇ ಬೇಕು ಅಂತ ಕೂತಿರುವಂತಹ ನಾಯಕರುಗಳು, ಸಚಿವರುಗಳು, ಇತ್ತ ನಮಗೆ ಸ್ಥಾನವನ್ನ ಕೊಡಿ, ಇನ್ನೂ ಇರುವಂತಹ 2ನೇ ಪಟ್ಟಿಯಲ್ಲಿ ನಮ್ಮನ್ನು ಹೆಸರು ಸೇರಿಸ್ಕೊಳ್ಳಿ, ನಾವು ಇಷ್ಟು ಮಾಡಿದ್ದೇವೆ, ನಮ್ಮ ಒಂದು ಇದರಲ್ಲಿ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳಿ ಒಂದಷ್ಟು ಬೇಡಿಕೆಗಳನ್ನು ಇಡ್ತಾ ಇರೋದು, ಜೊತೆಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇರೋದು.